ಇವತ್ತು ನಾನು ಹೇಮಾವತಿ ನದಿ ದಡದಲ್ಲಿ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದೇ ಹೇಮಾವತಿ ನದಿ. ಈ ಹೇಮಾವತಿ ನದಿ ದಡದಲ್ಲಿ ಒಂದು ಚರ್ಚ್ ಕಾಣಿಸ್ತಾ ಇದೆ. ಆ ಚರ್ಚಿನ ಹೆಸರು ಶೆಟ್ಟಿಹಳ್ಳಿ ರೋಸರಿ ಚರ್ಚ್. ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಅದನ್ನ ಫ್ಲೋಟಿಂಗ್ ಚರ್ಚ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಹೇಮಾವತಿ ನದಿ ಪ್ರತಿ ವರ್ಷ ಮಳೆಗಾಲದಲ್ಲಿ ತುಂಬಿದ ನಂತರ ಆ ಚರ್ಚ್ ಮುಕ್ಕಾಲು ಭಾಗ ಮುಳುಗುತ್ತೆ. ಹಾಗಾಗಿ ಫ್ಲೋಟಿಂಗ್ ಚರ್ಚ್ ಅಂತಲೂ ಕೂಡ ಕರೀತಾರೆ. ಹಾಗಿದ್ರೆ ಈ ಫ್ಲೋಟಿಂಗ್ ಚರ್ಚ್ ಎಲ್ಲಿದೆ? ನಮ್ಮ ಕರ್ನಾಟಕದಲ್ಲೇ ಇದೆಯಾ? ಕರ್ನಾಟಕದಲ್ಲಿದ್ರೆ ಯಾವ ಭಾಗದಲ್ಲಿದೆ? ಇದರ ಇತಿಹಾಸ ಏನು? ಈಗಷ್ಟೇ ಬೇಸಿಗೆ ಮುಗಿಸಿ ಮಳೆಗಾಲಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದೀವಿ. ಸೊ ಈಗ ನಾವು ಚರ್ಚ್ನ ನೋಡಬಹುದಾಗಿದೆ. ಇದನ್ನ 19ನೇ ಶತಮಾನದಲ್ಲಿ ನಿರ್ಮಾಣ ಮಾಡಲಾಗಿದೆ ಅನ್ನೋ ಒಂದು ಇತಿಹಾಸ ಇದೆ. ಇನ್ನು ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿ ಇದೆ. 1860ರಲ್ಲಿ ಫ್ರೆಂಚ್ ಗೋಥಿಕ್ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದನ್ನ ಕಟ್ಟಲಾಗಿತ್ತು. ಸದ್ಯ ಚರ್ಚಿನ ಮೇಲ್ಛಾವಣಿ ಸಂಪೂರ್ಣವಾಗಿ ಕುಸಿದಿದೆ. ಕೇವಲ ಇಟ್ಟಿಗೆ ಕಾಣುವಂತಹ ಗೋಣೆಗಳು ಮಾತ್ರ ನಮಗೆ ಕಾಣಿಸ್ಕೊಳ್ತಾ ಇದೆ. ಬೆಂಗಳೂರಿನಿಂದ ಇದು ಸುಮಾರು 200 ಕಿಲೋಮೀಟರ್ ದೂರದಲ್ಲಿದೆ. ಹಾಸನದಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಈ ಚರ್ಚ್ಗೆ ಯಾವುದೇ ರೀತಿಯಾದಂಥ ಎಂಟ್ರಿ ಫೀಸ್ ಇಲ್ಲ. ಇಲ್ಲಿ ಹಳ್ಳಿಯ ನಿರ್ಜನ ಪ್ರದೇಶದಲ್ಲಿರೋದ್ರಿಂದ ನಿಮಗೆ ಹೋಟೆಲ್, ಡ್ರಿಂಕಿಂಗ್ ವಾಟ್ರು, ಟಾಯ್ಲೆಟು ಈ ರೀತಿಯಾದಂಥ ಸೌಲಭ್ಯಗಳು ಇಲ್ಲಿ ಸಿಗೋದಿಲ್ಲ. ಹಾಗಂತ ನೀವು ಫುಡ್ ಪಾರ್ಸಲ್ನ ತಗೊಂಡು ಹೋಗಿ ದಯವಿಟ್ಟು ಗಲೀಜಂತೂ ಮಾಡಬೇಡಿ. ಇದೊಂದು ರಿಕ್ವೆಸ್ಟು, ಹಾಗೆ ನಮ್ಮ ಜವಾಬ್ದಾರಿ ಕೂಡ.